ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ, ಒಂದ್ ಕಪ್ ಕಾಫಿ ಕೇಳಿ ಎಷ್ಟೊತ್ತಾಯ್ತು, ಇನ್ನು ಏನ್ ಮಾಡ್ತಿದ್ದೀರಾ? ಜಿರ್ಲೆ ಹಿಡ್ಕೊಂಡು ಜೋಗುಳ ಆಡ್ತಾ ಇದ್ದೀನಿ. ನಿಮ್ ತರ್ಲೆ ಮಾತನ್ನ ನಿಲ್ಸಿ ಕಾಫಿ ಮಾಡಕ್ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಇನ್ನೂ 5 ರಿಂದ 10 ನಿಮಿಷ ಆಗುತ್ತೆ. ಇನ್ನೂ ಬೇಗ ಬೇಕು ಅಂತ ಅಂದ್ರೆ ನೀರಿಗೆ ಕಾಫಿ ಪುಡಿ ಸಕ್ಕರೆ ಹಾಕಿ ಅಳ್ಳಾಡ್ಸಿ ಕೊಟ್ಬಿಡ್ತೀನಿ, ಕುಡ್ಕೊಂಬಿಡು. ಒಂದ್ ಕಪ್ ಕಾಫಿ ಕೊಡಕ್ ಎಷ್ಟು ಸತಾಯಿಸ್ತೀರಾ ಅಂದ್ರೆ ಲೈಫಲ್ಲಿ ಕಾಫಿನೇ ಕುಡಿಬಾರ್ದು, ಹಾಗ್ ಮಾಡ್ತಿದ್ದೀರಾ. ಅಷ್ಟು ಮಾಡಿ ಪುಣ್ಯ ಕಟ್ಕೋತಾಯಿ. ನಿನ್ನ ಮದುವೆ ಆದಾಗಿಂದ ನೀನು ಕಾಫಿ ಮಾಡ್ಕೊಡೋದಕ್ಕೆ ಸುರಿಸಿರೋ ಬೆವರಲ್ಲಿ 1 ವರ್ಷದ ಬೆಳೆ ತೆಗೆದ್ಬಿಡ್ಬೋದಾಗಿತ್ತು. ಜಾನಿ, ಓವರ್ ಆಗಿ ಮಾತಾಡ್ತಿದ್ರಾ? ನಾನು ಕೆಲಸ ಮಾಡುವಾಗ ಈ ರೀತಿ ತರ್ಲೆ ತರ ಮಾತಾಡಿದ್ರೆ ನಾನು ಹೀಗೆ ಮಾತಾಡೋದು. ಈಗೇನು ಕಾಫಿ ಕೊಡ್ತಿರೋ ಇಲ್ವೋ? ಈಗ ತಾನೇ ಹಾಲಿಗೆ ಸಕ್ಕರೆ ಹಾಕಿದ್ದೀನಿ, ಬೆಂದ ಮೇಲೆ ನಿನ್ನ ಬಾಯಿಗೆ ಸುರಿತೀನಿ, ಹೋಗಿ ವೆಯ್ಟ್ ಮಾಡು. ಡಿಸ್ಗಸ್ಟಿಂಗ್. ಮದುವೆ ಆದ ದಿನನೇ ಈ ರೀತಿ ಹವಾ ಮೇಂಟೈನ್ ಮಾಡಿದಿದ್ರೆ ನಾನಿವತ್ತು ಈ ಅಡುಗೆ ಮನೆಗೆ ಸೀಮಿತ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ಎಂತವ್ರ ಮುಖ ನೋಡಿದ್ನಪ್ಪ, ದಿನ ಪೂರ್ತಿ ದೇವ್ರ ಕಾಪಾಡಪ್ಪ. ಹೇ, ನನ್ ಮುಖ ನೋಡಿದ್ರೆ ಅದೃಷ್ಟ ಬರುತ್ತೆ ಕಣೆ, ಆಗದೆ ಇರೋ ಕೆಲಸ ಎಲ್ಲ ಆಗ ಹೋಗುತ್ತೆ. ಹೌದಾ? ಹಾಗಾದ್ರೆ ನನ್ನನ್ನು ನೋಡಿ ಯೋಗ ಬರುತ್ತೆ ಅನ್ನೋ ಪೋಸ್ಟರ್ ಅಲ್ಲಿ ಕತ್ತೆ ಮುಖ ಬದಲು ನಿಮ್ ಮುಖ ಪ್ರಿಂಟ್ ಮಾಡಿಸಿ ಇಡೀ ಏರಿಯಾದವ್ರಿಗೆ ಹಂಚ್ಬಿಡಿ. ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಒದ್ಬಿಡ್ತೀನಿ ನೋಡು. ಕಾಫಿ ರೆಡಿ. ಮಮ್ಮಿ ನೀವ್ ಯಾವಾಗ ಬಂದ್ರಿ? ನಾನ್ ಬರೋದಾಗಿರ್ಲಿ, ಏನೋ ಇದು ಯಾವಾಗ ನೋಡಿದ್ರು ಅವ್ಳು ಚಾಕ್ರಿನೇ ಮಾಡ್ತಾ ಇರ್ತೀಯ. ನಿಮ್ ಮಗಂಗ ಆ ಕೆಲ್ಸ ಬಿಟ್ರೆ ಬೇರೆ ಯಾವ ಕೆಲ್ಸ ಬರುತ್ತೆ? ಮಧು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಮ್ಮಿ ನೀವೇನು ಫೋನು ಮಾಡದೆ ಬಂದ್ಬಿಟ್ಟಿದ್ದೀರಾ? ಏನೋ ನಿನ್ ಮಾತಿನ ಅರ್ಥ? ನನ್ ಮಗನ್ ಮನೆಗೆ ನಾನ್ ಬರೋಕೆ ಫೋನ್ ಮಾಡಿ ಇವಳ ಪರ್ಮಿಷನ್ ತಗೊಂಡ್ ಬರ್ಬೇಕಾ? ಹಾಗಲ್ಲ ಮಮ್ಮಿ, ನೀವು ಫೋನ್ ಮಾಡದೆ ಬಂದ್ರಲ್ಲ, ಏನಾದ್ರೂ ವಿಷಯ ಇದೆಯಾ ಅಂತ. ಹೌದು ಕಣೋ ಜಾನಿ ಕಂದ, ಇತ್ತೀಚೆಗೆ ಯಾಕೋ ನನ್ನ ಗ್ರಹಗತಿಗಳೇ ಚೆನ್ನಾಗಿಲ್ಲ ಅಂತ ಜಾತಕ ತೋರ್ಸಕ್ಕೆ ಜ್ಯೋತಿಷಿಗಳ ಹತ್ರ ಹೋಗಿದ್ದೆ. ಏನಂತೆ? ನನ್ನ ಗ್ರಹಗತಿಗಳೆಲ್ಲ ಕೆಟ್ಟು ಹೋಗಿ ನನ್ನ ಜೀವಕ್ಕೆ ಕಂಟಕ ಇದೆ ಅಂತ ಹೇಳಿದ್ರು ಕಣೋ. ವಾವ್, ಎಂತ ಗುಡ್ ನ್ಯೂಸ್ ಹೇಳಿದ್ದಾರೆ. ಎಂತ ಸ್ಯಾಡ್ ನ್ಯೂಸ್ ಹೇಳಿದ್ದಾರೆ. ಚೆ ಪಾಪ. ಮಮ್ಮಿ, ಈ ಗ್ರಹಗತಿಗಳು ಸರಿ ಹೋಗೋದಕ್ಕೆ ಏನು ಪರಿಹಾರ ಇಲ್ವಂತ? ಇದೆಯಂತೆ ಕಣೋ. ಇನ್ನೊಂದು ವರ್ಷದಲ್ಲಿ ಈ ಮನೇಲಿ ಅಂಬೆಗಾಲಿಡೋ ಮಗು ಓಡಾಡ್ದಿದ್ರೆ ನಾನು ಬಿದ್ರು ಮೋಟ್ರಲ್ಲಿ ಟೂರ್ ಹೋಗ್ತೀನಂತೆ. ಅಂದ್ರೆ ಅರ್ಥ ಆಗ್ಲಿಲ್ವೇನೋ? ಇನ್ನೊಂದು ವರ್ಷದಲ್ಲಿ ನೀನ್ ನನಗೆ ಮೊಮ್ಮಗು ಕೊಡ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಂತೆ. ನನಗೆ ಕಾರಣಗಳು ಬೇಕಾಗಿಲ್ಲ ಜಾನಿ ಕಂದ, ಇನ್ನೊಂದು ವರ್ಷದಲ್ಲಿ ನನಗೆ ಮೊಮ್ಮಗು ಬೇಕು ಅಷ್ಟೇ. ಬರ್ಬೇಕು ಅಂದ ತಕ್ಷಣ ತಂದ್ಕೊಡಕ್ಕೆ ಮೊಮ್ಮಗು ಏನು ಮಾಲ್ ಸಿಗೋ ಗೊಂಬೆ ಅಲ್ಲ. ಹಾಗೆ ಸಿಗೋ ಹಾಗಿದ್ರೆ ನಿನ್ನೆ ನನ್ನ ಜಾನಿಗೆ ಮದುವೆ ಮಾಡಿಸ್ತಿರ್ಲಿಲ್ಲ ನೋಡೆ. ಇನ್ನು 3 ತಿಂಗಳಲ್ಲಿ ನೀನು ಪ್ರೆಗ್ನೆಂಟ್ ಆಗಿ ನನ್ನ ಮಗ ತಂದೆ ಆಗ್ತಿದ್ದಾನೆ ಅನ್ನೋ ವಿಷಯ ಕೇಳಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೀವ್ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಾನ್ ಡಿಸೈಡ್ ಮಾಡೋದು ಬೇಡವಾ? ಮಧು, ಇದ್ರಲ್ಲಿ ಡಿಸೈಡ್ ಮಾಡೋದೇನಿದೆ? ಮುಂದೆ ಆಗೋದು ಈಗಲೇ ಆದ್ರೆ ಅಮ್ಮನ ಕಂಟಕನು ಕಳಿಯುತ್ತೆ ಅಂತ. ನೋಡಿ ಜಾನಿ, ನಿಮ್ಮ ಅಮ್ಮನ ಕಣ್ಕ ಕಳೆಯೋದಕ್ಕೋಸ್ಕರ ನಾನು ಈಗಲೇ ತಾಯಿ ಹೋಗೋದಕ್ಕೆ ರೆಡಿ ಇಲ್ಲ. ಏನೇ, ನನ್ನ ಜೀವಕ್ಕಿಂತ ನಿನ್ ಬ್ಯೂಟಿನೇ ಹೆಚ್ಚಾಗೋಯ್ತಾ? ಹೌದು, ಅದಕ್ಕೆ ಇನ್ನು 5 ವರ್ಷ ಅಜ್ಜಿ ಆಗೋ ಕನ್ಸನ್ನ ಬಿಟ್ಬಿಡಿ. ಮಧು, ನಮ್ಮಮ್ಮನ ಕಂಟಕ ಇಲ್ಲ ಅಂತಿದ್ರೆ 5 ವರ್ಷ ಏನು 50 ವರ್ಷ ಆದ್ರೂ ನಾನು ಕೇಳ್ತಾ ಇರ್ಲಿಲ್ಲ. ನಮ್ಮ ಮಮ್ಮಿಗೋಸ್ಕರ ನೀನು ಇದು ಒಪ್ಕೊಳ್ಳೇಬೇಕು. ಜಾನಿ, ನಿಮ್ ಜಾತಕ ಕಂಟಕ ಅಂತ ನನ್ನ ತಲೆ ತಿನ್ಬೇಡಿ. ನೀವ್ ಯಾರೇ ಏನೇ ಹೇಳಿದ್ರು ಅಷ್ಟೇ, ನಾನು ಈಗಲೇ ತಾಯಿ ಆಗಲ್ಲ. ನೋಡೆ, ಸುಮ್ಮನೆ ಹಠ ಮಾಡಬೇಡ, ನನ್ನ ಮಾತು ಕೇಳು. ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮೊಮ್ಮಗುಗೋಸ್ಕರ ಜಾನಿಗೆ ಇನ್ನೊಂದು ಮದುವೆ ಮಾಡಿಸ್ತೀನಿ. ಜಾನಿಯವರೇ, ಯಾಕೆ ಈ ಪಾರ್ಟಿ ತಲೆ ಕೆಡ್ಸ್ಕೊಂಡಿರಿ? ಆರಾಮಾಗಿರಿ. ಹೇಗೆ ಆರಾಮಾಗಿರ್ಲಿ ಪಾರೋವ್ರೆ, ಅವರಿಬ್ರು ಮಧ್ಯ ಸಿಕ್ಕಾಕೊಂಡು ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ಅವರಿಬ್ರು ಮಧ್ಯೆ ಸಿಗಾಕೊಳ್ದೆ ಇದ್ರು ನೀವು ಹುಚ್ಚಾನೆ ಕಂಬುಡಿ. ಏನ್ ಪಾರೋವ್ರೆ, ನನ್ನ ಸಮಸ್ಯೆ ಕೇಳಿ ಏನಾದ್ರೂ ಪರಿಹಾರ ಕೊಡ್ತೀರಂತ ಬಂದ್ರೆ ನೀವು ನನ್ನ ಕಿಂಡಲ್ ಮಾಡ್ತಿದ್ದೀರಲ್ಲ. ಯಾನಂತ ಹೇಳಿ ಜಾನಿಯವರೇ, ಗಂಡ ಅದನ್ನು ತಮ್ಮ ಎಂಡ್ರನ್ನ ಹದ್ಬಸ್ತಲ್ಲಿ ಇಟ್ಕೊಬೇಕು, ಇಲ್ಲ ಅಂದ್ರೆ ಹಿಂಗೆ ಆಯ್ತದೆ. ಅಷ್ಟಕ್ಕೂ ನೀವೇನ್ ಕಂಡೋರ್ ಎಂಡ್ರನ್ನ ಕೂಸ್ಕೊಳ್ತಿದ್ದೀರಾ? ಕಟ್ಕೊಂಡಿರೋ ಎಂಡ್ರ ಹತ್ರ ತಾನೇ ಕೂಸ್ಕೊಳ್ತಾ ಇರೋದು. ಅದಕ್ಕೆ ಈ ಪಾರ್ಟಿ ಭಯ ಪಟ್ಟಿರೋ? ನಾನು ಭಯ ಪಡ್ತಿಲ್ಲ ಪಾರೋವ್ರೆ, ಮಧುರ ಮಕ್ಕಳು ಬೇಡ ಬೇಡ ಅಂತ ಹಠ ಮಾಡ್ತಿದ್ದಾಳೆ. ನಿಮ್ಗೆ ಕಾಲೇಜ್ ಹುಡುಗಿರ್ಗೆ ಕಾಳಕ್ಕೋ ಅಭ್ಯಾಸ ಇತ್ತಾ? ಪಾರೋವ್ರೆ, ಅದು ಕಾಲೇಜ್ ಅಲ್ಲ, ಕಾಲೇಜ್. ಜಾಡ ಪಾರೋವ್ರೆ, ಆ ವಿಷಯದಲ್ಲಿ ನಾನು ಫಸ್ಟ್ ರ್ಯಾಂಕ್ ಜಾನಿ. ಅದಕ್ಕೆ ತಾನೆ ನಿಮ್ಗೆ ಗೊತ್ತಿಲ್ದಂಗೆ ನಿಮಗೆ ಕಾಳಾಗ್ತಿರೋದು. ಪಾರೋವ್ರೆ, ನಾನು ಕಾಲೇಜಲ್ಲಿ ಇದ್ದಾಗ ಕಾಳು ಹಾಕಿದ್ದೀನಿ. ಗೊತ್ತು ಗುರಿ ಇಲ್ದಿರೋ ಹುಡುಗಿರ್ಗೆ ಕಾಳಾಕೋ ನಿಮ್ಗೆ ಗೊತ್ತಿರೋ ಎಂಡ್ರ ಕಾಳಾಕೋದು ಹೇಳ್ಕೊಡ್ಬೇಕಾ? ಏನ್ ನಿಮ್ಮ ಮಾತಿನ ಅರ್ಥ ಪಾರೋವ್ರೆ? ಮಧುರವರು ನಿಮ್ಮ ಅವನ್ ಮುಂದೆ ನಾಚ್ಕೊಂಡು ಕೂಸ್ ಬೇಡ ಅಂತ ಹೇಳಿರ್ತಾರೆ. ಅಷ್ಟಕ್ಕೆ ನೀವು ಬೇಜಾರ್ ಮಾಡ್ಕೊಂಬಾರ್ದು. ರಾತ್ರಿ ಹೊತ್ತು ಮನ್ಗವಾಗ ಬಣ್ಣದ ಮಾತಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಂಬಿಡಿ. ಪಾರೋವ್ರೆ,
ಅದು ಹೇಗೆ ಅಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡಿ. ಪಾರ್ಟಿಕಲ್ ಆಗಿ ಹೇಳ್ಕೊಡಕ್ ಅದೇನ್ ಕುಂಟೆ ಬಿಲ್ಲ ಆಟ್ವಾ ಪಾರೋರೆ, ಅದು ಪಾರ್ಟಿಕಲ್ ಅಲ್ಲ, ಪ್ರಾಕ್ಟಿಕಲ್. ಜಾಡ ಪಾರೋರೆ, ಮಧು ಆಮೇಲೆ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಮ್ಮಿ 2ನೇ ಮದುವೆ ಆಗುವ ಅಂತಿದ್ದಾರೆ. ನೀವು ಒಪ್ಕೋತೀರಾ? ಏನಂದ್ರೆ ಅಂದ್ರೆ ಮಧುರ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ 2ನೇ ಮದುವೆ ಆಗೋದು ಸರಿ ಅಂತ ನೀವು ಒಪ್ಕೋತೀರಾ ಅಂದೆ. ಸುತಾರಾಮ್ ಒಪ್ಕೊಳಕಿಲ್ಲ. ಎಂಡ್ರಂದ್ರೆ ಯಾನ ನಮ್ ಬಾವ ಮಾರೋ ಪಟಪಟ್ಟಿ ಚಡ್ಡಿ ಅನ್ಕೊಂಡ್ಬಿಟ್ಟವ್ರ, ಒಂದಾಗಿಲ್ಲ ಅಂದ್ರೆ ಇನ್ನೊಂದ್ ಹಾಕೊಳಕ್ಕೆ. ಒಂದ್ ಕಿತ ತಾಳಿ ಕಟ್ಟದ್ ಮ್ಯಾಕೆ ಅವಳ ಜೊತೆನೆ ಕಷ್ಟನೋ ಸುಖನೋ ಜೀವನ ಪೂರ್ತಿ ಸಂಸಾರ ಮಾಡ್ಬೇಕು. ಏನ್ ಮಾಡೋದು ಪರೋರೆ, ನನ್ಗೂ 2ನೇ ಮದ್ವೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಮಮ್ಮಿ ನನ್ ಮಾತೇ ಕೇಳ್ತಿಲ್ಲ. ಬೆಳೆ ಬೆಳಿ ಅಂತ ಜಮೀನ್ ತಕೊಟ್ ಮ್ಯಾಕೆ ಬೆಳೆ ಬೆಳೆಕ್ ನಿಮ್ಗೇನ್ ಬಬಲ್ ಗಮ್ಮು? ಪರೋರೆ, ಅದು ಬಬಲ್ ಗಮ್ ಅಲ್ಲ, ಪ್ರಾಬ್ಲಮ್. ಹೇಳಿದ್ರಿ ಜಾಡ. ನೋಡಿ ಜಾನಿ ಅವ್ರೆ, ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವ ಕ್ಯಾಮೆನೂ ಆಗಕ್ಕಿಲ್ಲ. ಸುಮ್ಕಿ ಇವತ್ ರಾತ್ರಿ ನಾ ಹೇಳ್ದಂಗ್ ಕೇಳಿ, ಮಧುರವ್ರನ್ನ ನಿಮ್ ಕಡೆ ಸೆಳ್ಕೊಳ್ಳಿ, ಆಮೇಲೆ ಎಲ್ಲ ಸರೋಯ್ತದೆ. ಏನೋ ಪಾರೋರೆ, ನಿಮ್ಮಿಂದ ಮಧುರ ಪ್ರೆಗ್ನೆಂಟ್ ಆದ್ರೆ ಸಾಕು. ಜಾನಿ ಅವರೇ ಓದಿ ಬುಡ್ಸ್ಕೊಳ್ಳಿ, ಜನ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಪಾರೋರೆ, ನಾನು ಹೇಳಿದ ಹಾಗಲ್ಲ, ನೀವು ಕೊಟ್ಟ ಐಡಿಯಾದಿಂದ ಮಧುರ ಪ್ರೆಗ್ನೆಂಟ್ ಆಗೋ ತರ ಆದ್ರೆ ಸಾಕು ಅಂತ. ಸಲಹೆ ಕೊಡೋದು ನಮ್ ಕ್ಯಾಮೆ, ಫಲಿತಾಂಶ ಕೊಡೋದು ನಿಮ್ ಕ್ಯಾಮೆ. ಅಲ್ಲಾಡ್ಸ್ ಬೂಸ್ಟ್. ಪಾರೋರೆ, ಅದು ಅಲ್ಲಾಡ್ಸ್ ಬೂಸ್ಟ್ ಅಲ್ಲ, ಆಲ್ ದಿ ಬೆಸ್ಟ್. ಹೇಳಿದ್ರಿ ಜಾಡ. ಪಾರೋರೆ, ಒಂದ್ ವೇಳೆ ಈ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ ಐಡಿಯಾ ಕೇಳಕ್ಕೆ. ಆಯ್ತು. ಶ್ರೀ ರಾಮ ಚಂದ್ರ ಗೌಡ ಇನ್ನು ಯಾಕೆ ಮಲ್ಗಿಲ್ಲ? ನೀ ಬಂದು ಲಾಲಿ ಆಡು ಮಲಗಿಸ್ನಿ ಅಂತ ಕಾಯ್ತಾ ಇದ್ದಿ. ಇನ್ನು ಯಾಕೆ ತಡ ಮಾಡಿರಿ? ಬನ್ನಿ ಮಲ್ಕೊಳ್ಳಿ. ಬಾರು ತಗೋದು ಬಿಡ್ತಾರ, ನಿನ್ ತೊಡ ಒಡ ಆಗ್ಬಿಡ್ಬೇಕು. ನನ್ ಕೊಡಿಗೆ ಯಾಕೆ ಬಂದೆ? ಅಯ್ಯ, ಕ್ವಾನಕ್ ತಾನೇ ಬಂದಿರೋದು, ಅದಕ್ಕೆ ಯಾಕೆ ದಂಡಲ್ ಬಂದ್ ಮನಿಕೊಂಡವ್ರಂಗ ಆಡಿರಿ? ನಿಮ್ ತವ ಮಾತಾಡೋದಿತ್ತು, ಅದಕ್ಕೆ ಬಂದಿ. ಏನೇ ಮಾತಾಡೋದಿದ್ರು ವಾತಾರಕ್ ಮಾತಾಡ, ಈಗ ಹೋಗ್ ಮನಿಕ. ಯಾಕೆ ನಿಮಗ್ ರಾತ್ರಿ ಹೊತ್ತು ಕಿವಿ ಕೇಳ್ಸಕ್ಕಿಲ್ವಾ? ಹಿಂಗೆ ತಲಾಟ ಮಾಡ್ತಾರೆ, ತಗದು ತಲೆ ಬಿಟ್ಬಿಡ್ತೀನಿ. ಅದೇನ್ ಬಂದ ಬೊಗಳು? ಬಾವ್ 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 ಬಾವ್. ಪಾರು, ನಿನಗೇನು ಮೊಲ್ಲಾಗ್ರ ಹಿಡಿದಿದ್ದ, ಯಾಕೆ ಹಿಂಗ ಆಡ್ತಾ ಇದೆ? ಶ್ರೀ, ನಂಗೇನ್ ಮಲ್ಲಾಗ್ರ ಬಂದಿಲ್ಲ, ನೀವೇ ತಾನೇ ಹೇಳಿದ್ದು ಬೊಗಳು ಅಂತ, ಅದಕ್ಕೆ ನಿಮಗ್ ಬೇಜಾರಾಗ್ಬಾರ್ದು ಅಂತ ಬೊಗಳ್ದಿ. ಆಯ್ತು ಕಣವ, ನಂದೇ ತಪ್ಪಾಯ್ತು. ಬಂದ್ ವಿಷಯ ಹೇಳ್ಬಿಟ್ಟು ತೊಲಗು. ಶ್ರೀ, ಇವತ್ತು ಜಾನಿ ಅವರು ನಮ್ಮ ಅಟ್ಟಿಗೆ ಬಂದಿದ್ರು. ಇದೇನು ಹೊಸ ವಿಷಯವಾ? ಅಣ್ಣಯ್ಯಪ್ಪನವರು ಕಂಡವ್ರ ಇಟ್ಟಿಗೆ ಬಾಯಿ ಬಿಟ್ಕೊಂಡು ಒಯ್ತಾನೆ ಇರ್ತಾರೆ, ಇದೆಲ್ಲರಿಗೂ ಗೊತ್ತಿರೋ ವಿಷಯವೇ. ಶ್ರೀ, ಇವತ್ತು ಅವ್ರು ಅದಕ್ಕೆ ಬಂದಿರ್ಲಿಲ್ಲ. ಅವ್ರ ಅವ್ವ ಅವ್ರ ಅಟ್ಟಿಗೆ ಬಂದು ಈ ವರ್ಷ ನಂಗೆ ಮೊಮ್ಮಗ ಬೇಕು ಅಂತ ಸಾನೆ ಹಠ ಮಾಡ್ತವ್ರೆ ಅಂತ ಹೇಳಕ್ ಬಂದಿದ್ರು. ಪಾರು, ಅವ್ರವ್ವ ಬಂದು ಅವ್ರನ್ನ ಮೊಮ್ಮಗ ಕೇಳಿದ್ರೆ ನಿಂತವ ಯಾಕೆ ಬಂದು ಹೇಳ್ತಾ ಇದ್ರು? ಮಧುರವ್ರು ಕೇಳಿದ್ರಂತೆ, ಅದಕ್ಕೆ ಮಧುರವ್ರು ನಂಗೆ ಇಷ್ಟ ಬಿರ್ನೆ ಪ್ರೆಗ್ನೆಂಟ್ ಆಗಕ್ ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ. ಅಯ್ಯೋ, ತಡ್ಡು ಬಿಟ್ಟಿರ್ತದೆ, ಅದು ಪೆಂಗೆಂಟ್ ಅಲ್ಲ, ಪ್ರೆಗ್ನೆಂಟ್. ಹೇಳಿದ್ರಿ ಜಾಡ. ಅದಕ್ಕೆ ನೀವು ಹೊಸಿ ಮಧುರವ್ರ ಬುದ್ಧಿ ಹೇಳಿ, ಏನಂತ್ಲು? ಜಾನಿಯವ್ರ ವಂಶವೃಕ್ಷ ಬೆಳೆಸಿ ಅಂತ. ತಗದು ಬಿಟ್ಟಾದ್ರೆ ನಿನ್ ಕಪಾಲ ಬತ್ತೋಗಿರೋ ಕೆರೆಗೋಡ್ ಕೆರೆ ಆಗ್ಬಿಡ್ಬೇಕು. ಅಷ್ಟಕ್ಕೂ ನಿನ್ ಕಂಡವ್ರಟ್ಟಿ ವಿಷಯ ಯಾಕ? ನೀನಾಯ್ತು, ನಿನ್ ಕೆಲ್ಸ ಆಯ್ತು ಅಂತ ಅಟ್ಟಿಲ್ ಬಿದ್ದಿರ್ಬೇಕು. ಬಾಬು, ಈಗ ನಾನು ಏನ್ ಹೇಳ್ದೆ ಅಂತ ನನ್ ಮ್ಯಾಕ್ ಈ ಪಾರ್ಟಿಗೆ ವಾಪ ಮಾಡ್ಕೊಂಡಿರಿ? ಅಣ್ಣಯ್ಯಪ್ಪನವ್ರಿಗೆ ಯಾನ್ ಯೋಗ್ಯತೆ ಇದೆ ಅಂತ ಮಧುರವ್ರು ಬಸ್ರೇಬೇಕು. ನಾ ಕಾಣಿ ದುಡಿ ಯೋಗ್ಯತೆ ಇಲ್ಲ, ನಾಲ್ಕು ತರ ಅಟ್ಟಿಲ್ ಕೂತ್ಕೋತಾರೆ, ಅವ್ರನ್ನ ನಂಬ್ಕೊಂಡು ಮಧುರವ್ರು ಕೂಸ್ನ ಸಾಕಕ್ಕಾದ? ಹುಡ್ಸಿದ್ ಯಾರು ಹುಲ್ ಮೇಯ್ಸಕ್ಕಿಲ್ಲ, ಹೆಂಗೂ ಆಯ್ತದೆ ಬುಡಿ. ಪಾಪ ಜಾನಿಯವ್ರ ಅವ್ವ ಈ ವರ್ಷ ಮೊಮ್ಮಗನ್ ನೋಡ್ತಿದ್ರು ಸತ್ತೋಗ್ಬಿಟ್ಟಾರಂತೆ. ಬಾರೋ, ಯಾರೇ ಹೇಳಿದ್ರು ನಾನು ಮಧುರವ್ರ ಭವಿಷ್ಯನ ಹಾಳಾಗಕ್ ಬಿಡಲ್ಲ. ಮಧುರವ್ರು ಯಾನೇ ಹೇಳಿದ್ರು ಅದ್ರಲ್ಲಿ ಒಂದು ಅರ್ಥ ಇರ್ತದೆ. ನೀನು ಆ ವಿಷಯಕ್ಕೆ ತಲೆ ಹಾಕಕ್ ಹೋಗ್ಬೇಡ. ಶ್ರೀ, ಇನ್ನೊಂದೇ ಒಂದು ಮಾತಾಡು, ನಿನ್ನ ಪಾಂಡುಪುರಕ ಪಂಚಲಿಂಗೇಶ್ವರ ಬಸ್ ಹತ್ತು ಸ್ಮೃತಿನ ಹುಷಾರ್. ಮಧು, ಮಲ್ಕೊಳಕ್ ಹೋಗ್ತಿದ್ಯಾ? ಇಲ್ಲ, ಕಾರ್ಪೊರೇಷನ್ ತೊಟ್ಟಿ ಕ್ಲೀನ್ ಮಾಡಕ್ ಹೋಗ್ತಿದ್ದೀನಿ. ಕೋಪ ಮಾಡ್ಕೋಬೇಡಮ್ಮ. ನಾನು ನಿನ್ನ ಬಗ್ಗೆ ಇರೋ ಕೋಪ ಎಲ್ಲ ಮರೆತು ಪ್ರೀತಿಯಿಂದ ಮಾತಾಡ್ತಿರೋವಾಗ ನೀನು ಪ್ರೀತಿಯಿಂದ ನಡ್ಕೋಬೇಕು ತಾನೇ. ಐಸ್ ಕ್ರೀಮ್ಗೆ ಐಸ್ ಇಡಕ್ ಬರಬೇಡಿ ಅತ್ತೆ, ನನ್ ಕರ್ಗಲ್ಲ. ಏನು ಮಾಡೋದು, ಕಾರ್ಯವಾಸಿ ಕತ್ತೆ ಕಾಲು ಕಟ್ಟಲೇಬೇಕಲ್ಲ. ನಿನ್ ಕಣ್ಣೆ ನಾನು ಕತ್ತೆ ತರ ಕಾಣಿಸ್ತಿದ್ದೀನ? ಥರ ಅಲ್ಲ, ಕತ್ತೆನೆ. ಅಂದರೆ ನೀನು ಕತ್ತೆ ಅಂತ ನಾನು ಹೇಳ್ತಿಲ್ಲಮ್ಮ, ಇದು ನಮ್ಮ ಹಿರಿಯರು ಹೇಳಿರೋ ಗಾದೆ ಮಾತು, ಈ ಸಮಯಕ್ಕೆ ಸರಿಯಾಗಿ ಅನ್ವಯಿಸುತ್ತೆ, ಅದಕ್ಕೆ ಹೇಳಿದೆ ಅಷ್ಟೇ. ನಿಮ್ಮ ಹತ್ರ ಹಿಸ್ಟ್ರಿ ಮಾತಾಡ್ಕೊಂಡು ಕೂರಕ್ಕೆ ನನಗೆ ಟೈಮ್ ಇಲ್ಲ, ತುಂಬಾ ನಿದ್ದೆ ಬರ್ತಿದೆ, ಜಾಗ ಬಿಡಿ. ಒಂದು ನಿಮಿಷ, ಇಷ್ಟು ಬೇಗ ನಿದ್ದೆ ಮಾಡೋ ಯೋಚನೆ ಮಾಡಬೇಡಮ್ಮ. ಇಲ್ಲಿ ನೋಡು, ಹಾಲ್ಗೆ ಕೇಸರಿ, ಬಾದಾಮಿ, ಗೋಡಂಬಿ ಎಲ್ಲ ಹಾಕಿ ತಗೊಂಬಂದಿದ್ದೀನಿ. ಇದನ್ನ ಕುಡಿದು ನಮ್ಮ ವಂಶವೃಕ್ಷ ಬೆಳೆಸೋ ಯೋಚನೆ ಮಾಡಮ್ಮ.
ನೀವ್ ಕೇಳ್ದಾಗೆಲ್ಲ ವಂಶವೃಕ್ಷ ಬೆಳ್ಸಕ್ಕೆ ನಾನೇನ್ ಇಲ್ಲಿ ತೋಟ ಇಟ್ಕೊಂಡಿಲ್ಲ. ಲೇ ನೀನ್ ಪ್ರೀತಿ ಮಾತ್ಗೆಲ್ಲ ಬಗ್ಗದೇ ಇಲ್ಲ ಅಲ್ಲ, ನಾಯಿಗೆ ಉಗ್ದಂಗ್ ಉಗ್ದೇ ಹೇಳ್ಬೇಕು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಅತ್ತೆ ಅಂತ ಒಂದ್ ಸ್ವಲ್ಪ ಗೌರವ ಕೊಡೋ ಸಂಸ್ಕಾರ ಬೇಡವಾ ನಿನ್ಗೆ? ಸೊಸೆ ಮಾತಿಗೆ ನೀವ್ ಗೌರವ ಕೊಡಿ, ಆಗ ಅತ್ತೆ ಮಾತಿಗೆ ನಾನು ಗೌರವ ಕೊಡ್ತೀನಿ. ನಿನ್ ಗೌರವಕ್ಕಿಷ್ಟು ಗೋವಿನ ಸಗಣಿ ಮೆತ್ತ. ಯಾರಿಗೆ ಬೇಕು ನಿನ್ ಗೌರವ? ನಾನು ಪ್ರಾಣ ಕಂಟಕದಿಂದ ಪಾರಾಗಕ್ಕೆ ಒಂದು ಮೊಮ್ಮಗು ಕೊಟ್ಬಿಡು ಸಾಕು. ಕೇಳಿದ ವಿಷಯನೇ ಪದೇ ಪದೇ ಕೇಳಿ ಯಾಕೆ ನಂಗೆ ಇರಿಟೇಟ್ ಮಾಡ್ತೀರಾ? ನೀವ್ ಎಷ್ಟೇ ಬಾಯ್ ಪಡ್ಕೊಂಡ್ರು ಅಷ್ಟೇ, ನಾನು ಈಗಲೇ ತಾಯಿ ಆಗಲ್ಲ. ಇನ್ನೇನು ನಾನ್ ಸತ್ ಮೇಲೆ ತಾಯಿ ಆಗ್ತೀಯಾ ಅಂತ ಗುಡ್ ನ್ಯೂಸ್ ಏನಾದ್ರು ಬಂದ್ರೆ ಅವಳಿ ಜವಳಿ ಮಕ್ಳಿಗೆ ತಾಯಿ ಆಗ್ಬಿಡ್ತೀನಿ. ಅಯ್ಯೋ 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 ಮನೆ ಹಾಳಿ, ಒಟ್ಟಲ್ಲಿ ನಾನ್ ಸಾಯ್ಲಿ ಅಂತಾನೆ ನೀನ್ ಕಾಯ್ತಾ ಇದೀಯ ಅಲ್ವಾ? ನೋಡಿ ಅತ್ತೆ, ನಂಗೀಗ ಜಗಳ ಮಾಡಕ್ಕೆ ಮೂಡಿಲ್ಲ, ನಂಗೆ ತುಂಬಾ ನಿದ್ದೆ ಬರ್ತಿದೆ. ಈಗ ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಎದ್ಮೇಲೆ ಜಗಳನ ಕಂಟಿನ್ಯೂ ಮಾಡೋಣ. ನೋಡಮ್ಮ, ನಾನು ನಿನಗೆ ಕೊನೇ ಸಲ ಪ್ರೀತಿಯಿಂದ ಹೇಳ್ತಿದ್ದೀನಿ, ನಾನಿಲ್ಲಿ ನಿನ್ನ ಜೊತೆ ಜಗಳ ಆಡಬೇಕು ಅಂತ ಬಂದಿಲ್ಲ, ಅಜ್ಜಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿದ್ದೀನಿ. ಅದೊಂದು ನೆರವೇರಿಸ್ಕೊಟ್ಬಿಡಮ್ಮ. ಈಗಲೂ ಏನು ನಿಮ್ಮನ್ನ ನೀವು ಕಾಲೇಜ್ಗೆ ಹೋಗೋ ಹುಡುಗಿ ಅನ್ಕೊಂಡಿದ್ದೀರಾ? ತಲೆಗೆ ಡೈ ಹಾಕೋದನ್ನ ಬಿಡಿ, ಆಗ ಅಜ್ಜಿನೇ. ಲೇ, ನಾನು ಕೋಪ ಮಾಡ್ಕೋಬಾರ್ದು ಅಂತ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಈ ಹಾಲನ್ನ ನನ್ನ ಮಗಂಗೆ ತಗೊಂಡೋಗಿ ಕೊಟ್ಟು ಅವ್ನು ಹೇಳ್ದಾಗ ಕೇಳು. ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಮಗಂಗೆ 2ನೇ ಮದ್ವೆ ಮಾಡ್ತೀರಾ? ಮಾಡಿ. ನಿಮ್ಮ ಮಗನ ಯೋಗ್ಯತೆಗೆ ಅದ್ಯಾರು ಹೆಣ್ಣು ಕೊಡ್ತಾರೋ ನಾನು ನೋಡ್ತೀನಿ. ಲೇ ಲೇ ಲೇ, ಇಷ್ಟೊಂದು ಚಿಗಿತ್ಕೊಂಡಿದ್ಯಾ ನೀನು? ನಿನ್ನನ್ನು ಹೇಗೆ ದಾರಿಗೆ ತರಬೇಕು ಅಂತ ನನಗೆ ಗೊತ್ತಿದೆ. ಆಹಾ ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ನನ್ನ ಮನಸ್ಸಲ್ಲಿ ಸಿರಿಯಾಗಿ ಅರಳುತ್ತ ಚೆಲುವಾಗಿ, ಮನದಲ್ಲಿ ನೀನೇ ತುಂಬಿರುವೆ, ಮನದಲ್ಲಿ ನೀನೇ ತುಂಬಿರುವೆ. ಈ ಮೈಸೂರು ಮಲ್ಲಿಗೆಯ ಘಮ ಮಧುರನ ಮನಸ್ಸನ್ನು ಮೃದು ಮಾಡಿ ಮಗು ಮಾಡ್ಕೊಳ್ಳೋಕೆ ಒಪ್ಸುತ್ತೆ. ನನ್ನ ಮನಸ್ಸಲ್ಲಿ ಸಿರಿಯಾಗಿ ಏನಿದೆಲ್ಲ? ಮಧುಚಂದ್ರ ಕೂಗೋದಕ್ಕೆ ಹಾಸಿಗೆ ಮೃದುವಾಗಿರ್ಲಿ ಅಂತ ಮಲ್ಲಿಗೆ ಹೂ ಹಾಕ್ತಾ ಇದ್ದೀನಿ. ಮಧು ಜಾನಿ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೊರಗೆ ಹೋದ್ರೆ ನಿಮ್ಮಮ್ಮನ ಕಾಟ, ಇಲ್ಲಿ ನಿಮ್ ಕಾಟನಾ? ಮಧು ಮಧುರಿ, ಕೋಪ ಮಾಡ್ಕೊಂಡ್ರೆ ಆಯಿ ಪಾಪು ಆಗಲ್ಲ ಬಂಗಾರಿ. ಜಾನಿ, ಬೆಳಿಗ್ಗೆನೆ ನಾನು ಡಿಸಿಷನ್ ಹೇಳಿದೀನಿ, ಸುಮ್ಮನೆ ಫೋರ್ಸ್ ಮಾಡಬೇಡಿ. ಮಧು, ನಮ್ಗೆ ಇಷ್ಟವಾಗಿರೋ ವಸ್ತು ತುಂಬಾ ಭಾರ ಅಂತ ಬಿಸಾಕ್ಬಿಡ್ತೀವ? ಪ್ರಯತ್ನ ಪಟ್ಟು ಪಟ್ಟು ಮುಗ್ಗರಿಸಿ ಬಿದ್ದಾದ್ರೂ ಅದನ್ನ ಎತ್ಕೊಳಲ್ವಾ? ಅಂದ್ರೆ ನೀನ್ ನನ್ನ ಮಾತು ಕೇಳಲ್ವಾ? ಇವತ್ತೊಂದಿನ ನೀನು ನನ್ನ ಮಾತು ಕೇಳ್ಬಿಡು, ಜೀವನ ಪೂರ್ತಿ ನಾನು ನಿನ್ನ ಮಾತು ಕೇಳ್ತೀನಿ. ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ? ನಿಮಗ್ ಮಾನ ಮರ್ಯಾದೆ ಇದ್ರೆ ನನ್ನ ಮುಟ್ಬೇಡಿ. ಮಧು, ಜೋರ ಕಿರ್ಚ್ಬೇಡಮ್ಮ, ಮಮ್ಮಿ ಕೇಳಿಸ್ಕೊಂಡ್ಬಿಡ್ತಾರೆ. ಅವ್ರು ಕೇಳಿಸ್ಲಿ ಅಂತಾನೆ ಕಿರಿಸ್ತಿರೋದು. ನೀವು ಕಿರ್ಚಿದ್ ಕೇಳಿ ನಾನು ಇಲ್ಲಿಗೆ ಬಂದಿರೋದು. ಎಷ್ಟೇ ಕಿರ್ಚ್ತೀಯಾ? ನಿನ್ನ ನಾಲ್ಗೆ ಬಿದ್ದೋಗ. ಮಮ್ಮಿ, ನೀವ್ ಯಾಕೆ ಬರಕ್ ಹೋದ್ರಿ? ನಾನು ಇವಳು ಸಮಾಧಾನ ಮಾಡ್ತಿದ್ದೆ. ಜಾನಿ ಕಂದ, ಇವಳು ಒಳ್ಳೆ ಮಾತಿಗೆಲ್ಲ ಬಗ್ಗೋ ತಳಿ ಅಲ್ಲ ಕಣೋ, ತಲೆ ಕುಟ್ಟಿದ್ರೆ ಮಾತ್ರ ಬಗ್ಗೋ ಮೊಳ್ಳಿ. ನಿಮ್ ಮಗಂಗ ಅಷ್ಟೊಂದು ಧೈರ್ಯ ಇದೆ ನನ್ನ ಮುಟ್ಟಕ್ ಹೇಳಿ? ನೋಡಿದ್ಯಾ ಜಾನಿ ಕಂದ, ನಿನ್ ಗಂಡಸ್ತನ ಯಾವ ಮಟ್ಟಕ್ಕೆ ಬಂತು ಅಂತ? ಮಮ್ಮಿ, ಏನೇನೋ ಮಾತಾಡಿ ಇವಳು ಮನ್ಸನ್ನ ಹಾಳು ಮಾಡಬೇಡಿ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಇವಳ ಜೊತೆ ಮಾತಾಡ್ತೀನಿ. ನೋಡು, ನೀನ್ ಏನ್ ಮಾತಾಡ್ತೀಯೋ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ನಿನಗೆ ಗಂಡು ಮಗು ಅಂತ ಜನ್ಮ ಕೊಟ್ಟಿರೋದೇ ನಿಜ ಆದ್ರೆ ಇನ್ನು 3 ತಿಂಗಳಲ್ಲಿ ನೀನು ಅಪ್ಪ ಆಗ್ತಿದ್ಯಾ ಅನ್ನೋ ಸುದ್ದಿ ನಾನು ಕೇಳಬೇಕು. ಇಲ್ಲಾಂದ್ರೆ ಜಾನಿ ಅನ್ನೋ ಹೆಸರನ್ನ ತೆಗ್ಸಿ ಜಾನಕಿ ಅಂತ ಮರುನಾಮಕರಣ ಮಾಡಿಸ್ಬಿಡ್ತೀನಿ. ಮಮ್ಮಿ, ಮಧು, ನಿಮಗ್ ಜಾನಿ ಅನ್ನೋ ಹೆಸರಿಗಿಂತ ಜಾನಕಿ ಅನ್ನೋ ಹೆಸರೇ ಸೂಟ್ ಆಗುತ್ತೆ. ಮಮ್ಮಿ, ಮಮ್ಮಿ. ಜಾನಿ ಅವರೇ, ಯಾನಾಯ್ತು? ಯಾಕೆ ಅಳ್ತಾ ಇದ್ದಾರೆ? ಇನ್ನು ಏನಾಗ್ಬೇಕು ಪಾರೋರೆ? ನಿನ್ನೆ ನೀವು ಹೇಳ್ದಾಗೆ ಮಲ್ಲಿಗೆ ಹೂ ತಗೊಂಡು ಅವಳನ್ನ ನೈಸ್ ಮಾಡೋಣ ಅಂತ ಹೋದ್ರೆ ಅವಳು ಮೂಸು ನೋಡ್ದಂಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಜಾರಾಗಿದ್ದು ಅವಳು ಬೈದಿದ್ದಕ್ಕಲ್ಲ ಪಾರೋರೆ. ಮತ್ತೆ ನಮ್ಮ ಮಮ್ಮಿ, ನೀನು ನಿಜವಾಗ್ಲೂ ನನ್ನ ಗಂಡು ಮಗನೇ ಆಗಿದ್ರೆ ಇನ್ನು 3 ತಿಂಗಳಲ್ಲಿ ಮೊಮ್ಮಗು ಕೊಡು, ಇಲ್ಲ ಅಂದ್ರೆ ನಿನ್ನ ಜಾನಿ ಅನ್ನೋ ಹೆಸರು ತೆಗೆದು ಜಾನಕಿ ಅಂತ ಇಟ್ಬಿಡ್ತೀನಿ ಅಂದ್ರು. ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಒಂದಾಗಿದೆಯಲ್ಲ ಪಾರೋರೆ, ಈಗ ಏನ್ ಮಾಡ್ಬೇಕು ಅಂತ ಹೇಳಿ? ಕೇಳಕ್ಕೇನು ಉಳ್ದಿಲ್ಲ ಜಾನಿಯವರೇ, ನಮ್ಮ ಮತ್ತೆ ಅವ್ನು ಫೋನ್ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳೋದಷ್ಟೇಯ.
ಹಲೋ, ಅಲೋ ಅತ್ತೆವ, ನಾನು ಪಾರು. ಚಂದಗದೆಯ ಕುಸು? ನಾನ್ ಚಂದಾಗವ್ನಿ ಅತ್ತೆವ, ನೀವ್ ಚಂದಾಗಿದ್ದೀರಿಯಾ? ಒಸಿ ಸಣ್ಣಾಗಿವ್ನಿ, ಪರವಾಗಿಲ್ಲ, ಆದ್ರೂ ಚಂದಾಗಿವ್ನಿ. ಹೇಳು, ಏನ್ ಫೋನ್ ಮಾಡಿದ್ದು? ಅತ್ತೆವ, ಅರ್ಜೆಂಟ್ ಆಗಿ ತಾಯಿ ಆಗೋದ್ ಹೆಂಗ? ಜೋಡ್ ತಗೊಂಡು ಹೊಡಿತೀನಿ. ತಲೆಗಿಲೆ ಕೆಟ್ಟೋಗದ ಹೆಂಗೆ? ಲೇ ಪಾರು, ಮದ್ವೆಗ್ ಮುಂಚೆ ಯಾಕೆ ನಿನಗಿಂತ ಕನ್ಸು? ಅಯ್ಯೋ ಅತ್ತೆವ, ನಾನ್ ಕೇಳಿದ್ ನನ್ಗಲ್ಲ, ಜಾನಿ ಅವ್ರ ಏನ್ರು ಮದ್ರವ್ರಿಗೆ. ಅವಳು ಬಸರಾಗ್ಬೇಕು ಅನ್ಕೊಂಡವಳ? ಅಯ್ಯ ಇಲ್ಲ, ಜಾನಿಯವ್ರ ಮತ್ತೆ ಅವ್ರ ಅವ್ವ ಸೇರ್ಕೊಂಡು ಬಸ್ರು ಮಾಡ್ಬೇಕು ಅನ್ಕೊಂಡವ್ರೆ. ಇಲ್ಕೊಡಿ, ನಾನು ಮಾತಾಡ್ತೀನಿ. ಆಂಟಿ, ಅದು ಹಾಗಲ್ಲ ಆಂಟಿ. ನಮ್ಮ ಮಮ್ಮಿಗೆ ಪ್ರಾಣ ಕಂಟಕ ಇದೆಯಂತೆ. ಇನ್ನೊಂದು ವರ್ಷದಲ್ಲಿ ಮೊಮ್ಮಗನ್ ನೋಡ್ಲೇಬೇಕಂತೆ. ಇದಕ್ ಮಧುರ ಒಪ್ತಾನೆ ಇಲ್ಲ ಆಂಟಿ. ಇದ ವಿಷಯ ಪಾರು ಹೇಳೋದ್ ಕೇಳಿ ಒಂದ್ ಗಳಿಗೆ ನನ್ನ ಎದೆ ಬಡ್ತಾನೆ ನಿಂತೋಗಿತ್ತು. ಆಂಟಿ, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹೇಳಿ ಆಂಟಿ, ಇಲ್ಲ ಅಂದ್ರೆ ನಮ್ಮ ಮಮ್ಮಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ. ಅಲ್ಲಕಲ್ಲ, ಇಷ್ಟೆಲ್ಲ ಸಮಸ್ಯೆ ಇದ್ರೂನುವೆ ನಿನ್ನೆಂಡ್ರೆ ಯಾಕೆ ಬಸರಾಗಕ್ಕೆ ಒಪ್ಕೊಳ್ಳಲ್ಲ ಅಂತೀನಿ. ಈಗಲೇ ಮಗು ಆದ್ರೆ ಅವಳು ಗ್ಲಾಮರ್ ಹಾಳಾಗುತ್ತೆ ಅಂತ ಹಠ ಮಾಡ್ತಿದ್ದಾಳೆ ಆಂಟಿ. ಆಂಟಿ, ನಿಮ್ಮ ಹಳ್ಳಿ ಕಡೆ ಪ್ರೆಗ್ನೆಂಟ್ ಆಗೋ ಥರ ಯಾವುದಾದ್ರೂ ನಾಟಿ ಔಷಧಿ ಇದ್ರೆ ತಂದು ಕೊಡ್ತೀರಾ? ಅಷ್ಟೇ ತಾನೇ, ನನ್ನಿಂದ ನಿಮ್ಮ ವಂಶವೃಕ್ಷ ಬೆಳೀತದೆ ಅಂದ್ಮ್ಯಾಕೆ ಅಷ್ಟು ಮಾಡಕ್ಕಿಲ್ವಾ? ನೀನು ಯಾನು ತಲೆ ಕೆಡ್ಸ್ಕೋಬೇಡ, ನಾಳೆನೇ ನಾಟಿ ಔಷಧಿ ತತ್ತೀನಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಯಾಕ್ಲ ಥ್ಯಾಂಕ್ಸು? ನಿನಗೆ ಕೂಸು ಆಗ್ತಿದ್ದಂಗೆ ನನಗೊಂದು ಮಾಂಗಲ್ಯ ಚೈನ್ ಕೊಡ್ಸು ಸಾಕು. ಹಲೋ ಹಲೋ, ಬರೀ ಶಾಕಿಗೆ ಅಪ್ಪ ಆಗ್ಬಿಟ್ಟ ಅನಿಸ್ತದೆ. ಇಂಥವ್ರು ಇರೋದ್ರಿಂದನೇ ನಮ್ಮ ನಾಟಿ ಔಷಧಿಗೆ ಬೆಲೆ ಜಾಸ್ತಿ ಆಗಿರೋದು. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ಓ ಆಂಟಿ, ಇನ್ನಂಗಿತ್ತು ನೋಡಿ, ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತದೆ. ನೀವು ಯಾನು ಭಯ ಪಡಬೇಡಿ, ನಾನು ಇವನಿ. ಮಮ್ಮಿ ಗಾಬರಿ ಆಗ್ಬಿಡಿ, ಇವ್ರು ಒಂಥರ ಪ್ರೆಗ್ನೆನ್ಸಿ ಸ್ಪೆಷಲಿಸ್ಟ್ ಇದ್ದ ಹಾಗೆ. ಅಂದ್ರೆ ಮಧು ತರ ತಾಯಿ ಆಗಕ್ಕೆ ಇಷ್ಟ ಇಲ್ದಿರೋ ಹೆಣ್ಮಕ್ಳಿಗೆ ಇವ್ರೂರ ಕಡೆ ಒಂದು ನಾಟಿ ಔಷಧಿ ಸಿಗುತ್ತಂತೆ. ಅದನ್ನ ಹಾಲ್ಗಾಗಿ ಕುಡಿಸ್ಬಿಟ್ರೆ ಇಮಿಡಿಯೇಟ್ ಪ್ರೆಗ್ನೆಂಟ್ ಆಗ್ಬಿಡ್ತಾರಂತೆ. ನಿಜವಾಗ್ಲೂ? ಹೌದು ಮಮ್ಮಿ, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿರೋದು. ವೆರಿ ಗುಡ್ ಜಾನಿಕನ್ನ. ನೋಡಿವ್ರೆ, ನಾನು ನಿಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅದೇನೋ ನಾಟಿ ಔಷಧಿ ಬೇಕೊಡಿ. ಅಷ್ಟೊಂದು ಆತರ ಪಡಬೇಡಿ, ಒಸಿ ಸಮಾಧಾನವಾಗಿರಿ. ಆಮೇಲೆ ನಾನು ಕೊಡು ನಾಟಿ ಔಷಧಿನ ಖುಷಿ ತಡ್ಕೊಳಕ್ಕಾಗದೆ ನೀವೇ ತಗೊಂಡ್ಬಿಟ್ಟು ತಾಯಿ ಆಗ್ಬಿಟ್ಟಿರ. ಹಾಗೆಲ್ಲ ಏನಾಗಲ್ಲ ಬಿಡಿ. ಮೊದಲು ನೀವು ಔಷಧಿ ಕೊಡಿ, ಅದನ್ನ ನನ್ನ ಸೊಸೆ ಕುಡಿಸಿ ನಾನು ಪ್ರಾಣ ಕಂಟಕದಿಂದ ಪಾರಾಗಬೇಕು. ಅದನ್ನೆಲ್ಲ ಕೊಟ್ಟೇಟಿಗೆ ಕುಡಿಸ್ಬಾರ್ದು, ಅದಕ್ಕೆ ನೀತಿ ನಿಯಮಗಳವೆ. ಆಂಟಿ, ನಿಮ್ಮೆಲ್ಲಾ ಕಂಡೀಷನ್ಸ್ಗೂ ಒಪ್ಕೊಂಡಿದ್ದೀನಿ ತಾನೆ, ಮತ್ತಿನ್ನೇನು? ನಾನು ಕೊಡೋ ನಾಟಿ ಔಷಧಿನ ನಿನ್ನ ಹೆಂಡ್ರಿಗೆ ಒಂಚೂರು ಅನುಮಾನ ಬರ್ದಂಗೆ ಕುಡಿಸ್ಬೇಕು. ಆಂಟಿ, ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಬೇಗ ಕೊಡಿ. ಜೊತೆಗೆ ಆ ನಾಟಿ ಔಷಧಿನ ಹಾಲಲ್ಲಿ ಬೆರೆಸಿ ಕೊಡೋಕ್ ಮುಂಚೆ ಮಧುರ ಗೊತ್ತಾಗ್ದಂಗೆ ದೇವ್ರ ಕೋಣೆಲಿಟ್ಟು ಪೂಜೆ ಮಾಡಿ ಆಮೇಲೆ ಕೊಡ್ಬೇಕು. ಆಯ್ತು ಆಂಟಿ, ನಾನು ಕೊಡ್ತೀನಿ, ನೀವು ಕೊಡಿ. ಹಾಲು ಕುಡಿತಿದ್ದಂಗೆ ಅವಳಿಗೆ ಮತ್ ಬಂದಂಗೆ ಆಯ್ತದೆ. ನೀನು ಅವಳ ಜೊತೆ ಸೇರ್ಕೊಂಡು ಮತ್ ಬಂದಂಗೆ ನಾಟಕ ಆಡ್ಬೇಕು. ಅಯ್ಯೋ, ನಾಟಕ ಆಡೋದನ್ನ ನನ್ನ ಮಗನ್ ಹೇಳ್ಕೊಳೋದು ಬೇಕಾಗೇ ಇಲ್ಲ, ನನ್ನಿಂದಾನೇ ಅವ್ನಿಗೆ ಬಂದ್ಬಿಟ್ಟಿದೆ. ಮಮ್ಮಿ, ಜಾನಿ, ನಾನ್ ಮಮ್ಮಿ ಆಗಿ ತುಂಬಾ ವರ್ಷ ಆಯ್ತು. ಆದಷ್ಟು ಬೇಗ ನನ್ನ ಸೊಸೆನು ಮಮ್ಮಿ ಮಾಡು. ಡೋಂಟ್ ವರಿ ಮಮ್ಮಿ, ಆಂಟಿ ನಾಟಿ ಔಷಧಿ ಕೊಟ್ಟಿದಾರಲ್ಲ, ನಿಮ್ಮನ್ನ ಮಮ್ಮಿ ಪೋಸ್ಟ್ ಇಂದ ಅಜ್ಜಿ ಪೋಸ್ಟ್ಗೆ ಪ್ರಮೋಷನ್ ಕೊಡ್ತೀನಿ. ಆದಷ್ಟು ಬೇಗ ಪ್ರಮೋಷನ್ ಕೊಟ್ರೆ ಸರಿ, ಇಲ್ದೇ ಇದ್ರೆ ಗೊತ್ತಲ್ಲ, ನಾನ್ ನಿನಗೆ ಜಾನಿಯಿಂದ ಜಾನ್ಕಿಗೆ ಪ್ರಮೋಷನ್ ಕೊಟ್ಬಿಡ್ತೀನಿ. ಶಿವ, ಏನ್ದಾಗ್ಯಪ್ಪ? 47 ವರ್ಷಗಳ ಬಳಿಕ KRSನಲ್ಲಿ ನೀರು ನುಣ್ಣಗೆ ಖಾಲಿಯಾಗಿರುವುದರಿಂದ ಬೆಂಗಳೂರಿಗೆ ನೀರಿನ ಕ್ಷಾಮ ಎದುರಾಗಲಿದೆ. ಆದ್ದರಿಂದ ಸಾರ್ವಜನಿಕರು ಬಕೆಟ್ ಹಿಡ್ಕೊಂಡು ನೀರನ್ನ ಮಿತವಾಗಿ ಬಳಸಬೇಕೆಂದು ಸರ್ಕಾರ ಮನವಿ ಮಾಡಿಕೊಂಡಿದೆ. ಕೇಳ್ದವ್ರಿಗೆಲ್ಲ ನೀರು ಹರಿಸ್ಬಿಟ್ಟು ಈಗ ಮಿತವಾಗಿ ಬಳಸಿ ಅಂದ್ರೆ ಎಲ್ಲಿಂದ ಬಳಸೋದು? ಕುಡ್ಕೊಳಕ್ ನೀರಿಲ್ಲ, ತೊಳ್ಕೊಳಕ್ ನೀರಿಲ್ಲ ಅಂದ್ರೆ ಜೀವನ ಹೆಂಗ್ ನಡೆಸೋದು? ಹೋಗಪ್ಪ ತಗ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ, ನಟ್ಟೂರ್ ನರೇಶನಿಗೆ ಜೀವವಾದಿ ಶಿಕ್ಷೆ. ಅಯ್ಯೋ ಬೊಡ್ಡೆತ್ತದೆ, ಅನ್ನ ಉಣ್ಕೊಂಡು ಚೆನ್ನಾಗಿದ್ನಲ್ಲಪ್ಪ, ಇಂಥ ಕೆಲಸ ಯಾಕೆ ಮಾಡಕ್ ಹೋದ? ಹಬ್ಬಬ್ಬಾ, ಸಾಣೆ ಸೆಕೆ ಅಪ್ಪ ಬೆಂಗಳೂರು. ಕಂಬ, ನಂಗೆ ತಣ್ಣಗಾಯ್ತಾ ಇದೆ. ರೋಡ್ನ ಅಗಲ ಮಾಡ್ತೀನಿ ಅಂತ ಹೇಳಿ ಇದ್ದ ಮರಗಳನ್ನೆಲ್ಲ ತರದಾಕ್ಬಿಟ್ಟು ಬೆಣ್ಣೆ ಹಂಗಿದ್ದು ಬೆಂಗಳೂರಿನ ಬೆಂಕಿ ಹಂಗ್ ಮಾಡ್ಬಿಟ್ರು. ಇದೇನವ ಮಾರಿಗುಡಿ ಗುಡ್ಡಪ್ಪನ ತರ ದಿಢೀರಂತ ಬಂದ್ಬಿಟ್ಟೆ. ನಾನ್ ದಿಢೀರ ಬಂದಿದ್ದಕ್ಕೆ ನಿನಗೆ ದಡಾರ ಬಂದಂಗಾಯ್ತಾ? ಅತ್ತೆವ, ಕ್ಯಾಮೆ ಆಯ್ತಾ? ಹೂ ಕೂಸು, ಮೊದ್ಲು ಅವ್ರ ಹಟ್ಟಿಗೆ ಹೋಗಿ ಕ್ಯಾಮೆ ಮುಗಿಸ್ಕೊಂಡೇ ಬಂದಿ. ಬಾರು, ನಮ್ಮವ್ವ ಬರೋ ವಿಷಯ ನೀನು ಮೊದ್ಲೇ ಗೊತ್ತಿತ್ತಾ? ಗೊತ್ತಿತ್ತ ಏನು ವಿಷಯ ಹೇಳಿ ಅರ್ಜೆಂಟ್ ಬರಕ್ ಹೇಳಿದ್ದೆ ಇವಳು. ಅದೇನದು? ನನಗೆ ಹೇಳಿದೆ ನಮ್ಮವ್ವನು ಬರಕ್ ಹೇಳಿರೋ ವಿಷಯ. ಹೆಂಗಸರ ವಿಷಯ ನಿನಗೆ ಹಾಕ್ಲಾ? ಅತ್ತೆವ, ನೀವು ಬಾವನ್ ಜೊತೆಗೆ ಆಮೇಲೆ ಮಾತಾಡಿ, ಹೋಗಿ ಕೈಕಾಲು ತೊಳ್ಕೊಂಬನ್ನಿ, ಉಣ್ಣಕ್ಕಿಡ್ತೀನಿ. ಬಾರು, ಮಾತು ಮರೆಸಬೇಡ. ಈ ಅಟ್ಟಿ ಯಜಮಾನ ನಾನು, ನನಗೆ ಗೊತ್ತಿಲ್ಲದೆ ನಿಮ್ಮಿಬ್ಬರದು ಏನು ವ್ಯವಹಾರ? ದನ ಕಾಯವನೆ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಾನ್ ಬಂದಿದ್ದ ಕ್ಯಾಮೆ ನಿನಗೆ ಸಂಬಂಧಪಟ್ಟದ್ದಲ್ಲ,
ಸುಮ್ಕೆ ಪೇಪರ್ ಓದ್ತಾ ಇದ್ಯಾ? ಓದ್ಕೋ. ಸಂಬಂಧ ಪಡ್ಲಿ ಇಲ್ದೇ ಇರ್ಲಿ ಹೇಳಕ್ ನಿನಗೇನು ಮೊಲ್ಲಾಗ್ರ ಅಂತೀನಿ. ನಮಗೇನ್ ಏಳಕ್ ಕಷ್ಟ ಇಲ್ಲ, ನಿಮಗ್ ಕೇಳಕ್ ಕಷ್ಟ ಆಯ್ತದೆ ಅಂತ ಏಳದ್ ಬೇಡ ಅನ್ಕೊಂತಾವಿ. ಕಷ್ಟ ಸುಖನ ಸಮನಾಗಿ ನಿಭಾಯಿಸದೆ ಅಟ್ಟಿ ಯಜಮಾನ್ ಕೆಲ್ಸ. ಅದ್ಯಾನಂತ ಹೇಳು. ಜಾನಿಯವ್ರ ವಂಶವೃಕ್ಷ ಬೆಳ್ಸಕ್ಕೆ ನೀವ್ ಅವ್ರಿಗೋಸಿ ಬುದ್ಧಿ ಹೇಳಿ ಅಂದ್ರೆ ಏಳಲೇ ಇಲ್ಲ. ಅದಕ್ಕೆ ಅತ್ತಿವನ್ ಕರ್ಸಿ ಮೊದ್ರವ್ರು ಗೊತ್ತಾಗದೆ ಇದ್ದಂಗೆ ಹಾಲ್ಗೆ ಬಸ್ರಾಗು ನಾಟಿ ಔಷಧಿ ಹಾಕಿ ಕುಡಿಸ್ತಾವಿ. ನಿನ್ಗ ಅವತ್ತು ಹೇಳಿಲ್ವಾ ಅವ್ರ ತಂಟ್ಗೆ ಹೋಗ್ಬೇಡ ಅಂತ? ದನಕಾಯವನೆ ಮಧುರ ಬಸರಾದ್ರೆ ನಿನಗೆ ಅಲ್ಲ ಕಷ್ಟ, ಒಳ್ಳೆ ಗಂಟ್ಲಿಗೆ ಗಾರೆ ಮೆತ್ಕೊಂಡಂಗೆ ಆಡ್ತಿದ್ದೆ. ಅವೇ ಅದು ಹಂಗೆಲ್ಲ ಅಣ್ಣಪ್ಪನವ್ರಿಗೆ ಇನ್ನೂ ಹೋಗಿ ದುಡಿಬೇಕು ಅನ್ನೋ ಜವಾಬ್ದಾರಿ ಬಂದಿಲ್ಲ. ನಾಳೆ ಆಗ್ತಾರ ಅಟ್ಟಿಲ್ ಕೂತ್ರೆ ಮಕ್ಕು ಮರಿ ಮಾಡ್ಕೊಂಡ್ಬಿಟ್ರೆ ಯಾರು ನೋಡ್ಕೊಂಡರು? ಅದನ್ನ ಅವ್ರು ಯೋಚನೆ ಮಾಡ್ಕೋತಾರೆ, ನೀನ್ ಯಾಕೆ ಯೋಚನೆ ಮಾಡ್ತಿದ್ದೆ? ಬಾವು ಮಧುರವ್ರಿಗೆ ಒಂದ್ ವರ್ಷದಲ್ಲಿ ಕೂಸ ಆಗಿಲ್ಲ ಅಂದ್ರೆ ಜಾನಿಯವ್ರ ಅವ್ವ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟಾರಂತೆ. ಯಾರು ಚೂಟ್ ಪದ ಸೇರ್ಕೊಂಡ್ರೆ ನೀವ್ ಯಾರು ಹೇಳೋರು? ನಾನು ಮಧುರ ಅವ್ರನ್ನ ಬಸ್ರಾಗ ಕೊಡಲ್ಲ. ಅವೇ ಇದೆಲ್ಲ ಮೂಡ್ ನಂಬಿಕೆ, ಇದನ್ನೆಲ್ಲ ನಂಬ್ಕೊಂಡು ನೀವ್ ಯಾಕೆ ಅವ್ರಿಗೆ ತೊಂದರೆ ಕೊಟ್ಟರಿ? ನೀನ್ ಯಾನೇ ಹೇಳಿದ್ರು ನಾನ್ ಬಂದ್ ಕ್ಯಾಮೆ ಮಾಡೋಳೆಯ. ಬಾರು ಬಾ, ನನ್ ಗುಣ್ಣಕ್ಕಿಕ್ಕೋ. ಬನ್ನಿ ಅತ್ತಿವ. ಎಲ್ಲ ಅಣ್ಣಯ್ಯಪ್ಪನವ್ರೆ, ನಿಮ್ಮ ನವರಂಗಿ ಆಟದಿಂದ ನಮ್ಮ ಅವ್ವನಿಗೂ ಪಾರುಗೂ ತಲೆ ಕೆಡಿಸಿ ನಾಟಿ ಔಷಧಿ ತರಿಸ್ಕೊಂಡು ಮೋಸ ಮಾಡಿ ಮಧುರ ಅವ್ರನ್ನ ಬಸ್ರಿ ಮಾಡಕ್ಕೆ ಪ್ಲ್ಯಾನ್ ಮಾಡಿದಾರ್ಯಾ? ನೋಡ್ತಾ ಇರಿ ನಿಮ್ಗೆ ಹೆಂಗ್ ಬ್ಯಾ ಅನ್ನಿಸ್ತೀನಿ ಅಂತ.